ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿದೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಅದ್ದೂರಿಯಾಗಿ ನೆರವೇರಿದೆ. ಕಲ್ಯಾಣ ಮಂಟಪದಲ್ಲಿ ಕಾಸ ಆಯುಧಗಳಿಗೆ ಯದುವೀರ್ ಒಡೆಯರ್ ಪೂಜೆಯನ್ನು ಸಲ್ಲಿಸಿದರು. ಆಯುಧ ಪೂಜೆ ಜೊತೆಗೆ ಅರಮನೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಸೇರಿ ಅರಮನೆ ವಾಹನಗಳಿಗೆ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ಅರಮನೆ ಆವರಣದಲ್ಲಿ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿದೆ. ಪೊಲೀಸರಿಂದ ಫಿರಂಗಿಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಕುಶಾಲತೋಪು ಸಿಡಿಸುವ ಫಿರಂಗಿಗಳಿಗೆ ಪೂಜೆ ಕೂಡ ನೆರವೇರಿಸಲಾಯಿತು. ಒಟ್ಟು 11 ಫಿರಂಗಿ ಗಾಡಿಗಳು ಹಾಗೂ ಮದ್ದು ಗುಂಡುಗಳನ್ನು ಸಾಗಿಸುವ ವಾಹನಗಳಿಗೆ ಸಿಆರ್ ಎಸಿಪಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂಜೆಯನ್ನು ಮಾಡಲಾಯಿತು. ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ. ಇನ್ನು ಆಯುಧ ಪೂಜೆ ಹಿನ್ನೆಲೆ ಮೈಸೂರು ಅರಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಂಬಾರಿ ಹೊರುವಂತಹ ಆನೆ ಸೇರಿ ಮೆರವಣಿಗೆಯಲ್ಲಿ ಭಾಗಿಯಾಗುವ ಒಟ್ಟು 14 ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿದೆ. ಅರಮನೆ ಮುಂಭಾಗ ಪಟ್ಟದ ಆನೆ, ಕುದುರೆಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಕೋಡಿ ಸೋಮೇಶ್ವರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಟ್ಟದ ಆನೆ, ಕುದುರೆಗೆ ಆಯುಧ ಪೂಜೆಯನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆನೆ ಮಾವುತ ಕಾವಾಡಿಗರ ಕುಟುಂಬಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು. ಅರಮನೆ ಆವರಣದಲ್ಲಿ ಕಾವಾಡಿಗರಿಗಾಗಿ ಹೋಳಿಗೆ, ಇಡ್ಲಿ, ವಡೆ, ಪೂರಿ, ಸಾಗು, ಬೇಳೆಬಾತ್, ಪೊಂಗಲ್ ಸೇರಿದಂತೆ ಹಲವು ಉಪಹಾರವನ್ನು ಬಡಿಸಲಾಯಿತು. ಖುಷಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಇದು ನಮ್ಗೆ ಒಂದು ನಾಡ ಹಬ್ಬ, ಕೇವಲ ತಾಯಿಗೆ ನಾಡ ಹಬ್ಬ, ಅದರಂತೆ ಮಾವುತರಿಗೆ ಒಂದು ನಾಡ ಹಬ್ಬ. ನಾಡ ಹಬ್ಬದ ಊಟವನ್ನ ಕೊಡ್ತಾ ಇದ್ದೀವಿ. ಖುಷಿಯಾಗಿದೆ. ಪ್ರತಿ ವರ್ಷದಂತೆ ಆನೆ ಮಾವುತ ಮತ್ತು ಕಾವಾಡಿಗರು ವೇತನವನ್ನು ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವೆ, ಈಗಾಗಲೇ ಪರ್ಮನೆಂಟ್ ಮಾಡಲಾಗಿದ್ದು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಆಲಿಸುತ್ತೇನೆ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಆಗಿದೆ, ಅವರಿಗೆ ಎಲ್ಲರಿಗೂ ಸಂಬಳ ಬರ್ತಾ ಇದೆ. ಬೇರೆ ಏನಾದ್ರೂ ಅವರದ್ದು ಅಳಲಿದ್ರೆ ನಾವು ವಿಚಾರಿಸ್ತೀವಿ. ಪರ್ಮನೆಂಟ್ ಆಗಿದೆ, ಅವರಿಗೆ ಎಲ್ಲರಿಗೂ ಸಂಬಳ ಬರ್ತಾ ಇದೆ. ಬೇರೆ ಏನಾದ್ರೂ ಅವರದ್ದು ಅಳಲಿದ್ರೆ ನಾವು ವಿಚಾರಿಸ್ತೀವಿ. ರಾಜ್ಯಾದ್ಯಂತ ಆಯುಧ ಪೂಜೆ ಸಂಭ್ರಮ ಬಲು ಜೋರಾಗಿದೆ. ಮೈಸೂರು ಅರಮನೆಯಲ್ಲೂ ಕೂಡ ಹಬ್ಬ ಮೇಳೈಸಿದೆ. ಇತ್ತ ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರ ನೋಡುಗರನ್ನ ಬೆರಗಾಗುವಂತೆ ಮಾಡಿದೆ. ಬನ್ನಿ ಮಂಟಪ ಮೈದಾನದಲ್ಲಿ ಸೂರ್ಯಕಿರಣ್ ಸಾಹಸ ವೈಮಾನಿಕ ಪ್ರದರ್ಶನಕ್ಕೆ ಎಲ್ಲರೂ ಕೂಡ ಫಿದಾ ಆದರು. ಅರಮನೆ ಆವರಣದಲ್ಲಿ ಫಿರಂಗಿ ಎಳೆದ ಎತ್ತುಗಳು ಅಡ್ಡಾದಿಡ್ಡಿಯಾಗಿ ಓಡಾಡಿದ ಘಟನೆ ನಡೆದು ಹೋಗಿದೆ. ಫಿರಂಗಿ ಚಕ್ರಗಳ ಸದ್ದಿಗೆ ಬೆದರಿ ದಿಕ್ಕಾಪಾಲಾಗಿ ಓಡಿವೆ. ಜಂಬೂ ಸವಾರಿ ವೀಕ್ಷಣೆಗೆ ಹಾಕಿದಂತಹ ಕುರ್ಚಿಗಳನ್ನು ಲೆಕ್ಕಿಸದೆ ಆನೆ ಬಾಗಿಲಿನಿಂದ ಹಿಡಿದು ವರಹ ದ್ವಾರದವರೆಗೆ ಎತ್ತುಗಳು ಓಡಿವೆ. ಇನ್ನು ಎಷ್ಟೇ ಬಿಗಿಯಲ್ಲಿ ಹಗ್ಗವನ್ನ ಹಿಡಿದರೂ ಕೂಡ ಮಾಲೀಕನ ನಿಯಂತ್ರಣಕ್ಕೆ ಬಾರದೆ ವರಹ ಗೇಟ್ನ ಗೋಡೆಗೆ ಗುದ್ದಿಕೊಂಡು ಎತ್ತುಗಳು ನಿಂತಿವೆ. ಇನ್ನು ಓಡಿದ ರಭಸಕ್ಕೆ ಎತ್ತಿನ ಬಲಭಾಗದ ಹಿಂಗಾಲಿಗೆ ಸ್ವಲ್ಪ ಗಾಯವಾಗಿದೆ.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದಲೇ ಮಾರುಕಟ್ಟೆಗಳಲ್ಲಿ ಜನರು ಹಣ್ಣು, ಹೂಗಳು ಹಾಗೂ ತರಕಾರಿ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಕೆಆರ್ ಮಾರುಕಟ್ಟೆಯಲ್ಲಿ ಕಾಲಿಡಲು ಸಹ ಜಾಗ ಇಲ್ಲದಷ್ಟು ದಟ್ಟಣೆ ಕಂಡುಬಂತು. ಕೃಷ್ಣರಾಜೇಂದ್ರ ಮಾರುಕಟ್ಟೆಯ ಸುತ್ತಮುತ್ತ ಟ್ರಾಫಿಕ್ ಕೂಡ ಜಾಮ್ ಆಗಿದ್ದು ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಬಲಜೋರಾಗಿದೆ. ಕಾರವಾರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಆಯುಧ ಮತ್ತು ಶಸ್ತ್ರಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಪೂಜೆ ಮಾಡಿ ಶುಭವನ್ನು ಹಾರೈಸಿದರು. ಕೊಡಗಿನ ಮಡಿಕೇರಿಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಸರದಿ ಸಾಲಿನಲ್ಲಿ ವಾಹನಗಳಿಗೆ ಪೂಜೆಯನ್ನು ಮಾಡಲಾಯಿತು. ಆದರೆ ತುಂತುರು ಮಳೆ ಸಂಭ್ರಮಕ್ಕೆ ಕೊಂಚ ಅಡ್ಡಿಪಡಿಸಿದೆ. ನಾಳೆ ದಶಮಂಟಪಗಳ ಶೋಭಾಯಾತ್ರೆ ನಡೆಯಲಿದ್ದು ಅಂತಿಮ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ. ಸಂಜೆವರೆಗೂ ಕೂಡ ಇದೇ ರೀತಿ ನಡೆಯುತ್ತೆ. ನೂರಾರು ರಾಜಧಾನಿಯಲ್ಲಿಯೂ ಕೂಡ ದಸರಾ ಸಂಭ್ರಮ ಮೇಳೈಸಿದೆ. ಅದರಲ್ಲೂ ಮಲ್ಲೇಶ್ವರ ಸರ್ಕಲ್ ಮಾರಮ್ಮ ದೇವಾಲಯದ ಬಳಿ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಆಯುಧ ಪೂಜೆ ಹಿನ್ನೆಲೆ ಸಾವಿರಾರು ಭಕ್ತರು ತಮ್ಮ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ಕಲಬುರಗಿಯಲ್ಲಿ ಭೀಮಾ ನದಿಯ ಪ್ರವಾಹ ತಗ್ಗಿದ್ರೂ ಕೂಡ ಅವಾಂತರಗಳು ಮಾತ್ರ ಕಮ್ಮಿಯಾಗ್ತಿಲ್ಲ. ಇತ್ತ ಪ್ರವಾಹದಿಂದ ಊರು ತೊರೆದಿದ್ದಂತಹ ಜನ ಮತ್ತೆ ಊರಿಗೆ ವಾಪಸ್ ಆಗ್ತಾ ಇದ್ದಾರೆ. ಮನೆಯಲ್ಲಿ ಹಾಳಾಗಿದ್ದ ವಸ್ತುಗಳನ್ನು ಕ್ಲೀನ್ ಮಾಡ್ತಾ ಇದ್ದು ಅಧಿಕಾರಿಗಳು ರೋಗ ಬಾರದಂತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗಿದವ್ರಿ ಮಾಡ್ಕೊಂತಿರ್ಲಕ್ಕ ಈಗೆಲ್ಲ ಮನೆ ಮುಣಗ ಅಂತೆಲ್ಲ ಬಂದಿದ್ದಾರಿ. ಮಕ್ಕಳಿಗೆ ಮರವ್ರು ಕಡ್ಕೊಂಡ್ ಎಲ್ಲ ಪರೇಶಾನ್ ಅದ ನೋಡ್ರಿ ಸರ್. ಬಾಳ ಪರೇಶಾನ್ ಅದ. ಹೋಗಿದವ್ರಿ ಹಿಂಗೆ ಎಲ್ಲ ನೋಡಿರಲ್ರಿ ಸರ್ ನೀವು. ಬಾಳ ಪರಿಸ್ಥಿತಿ ಅದಾರ. ಏನ್ ಇಲ್ಲ ನಮ್ಮ ಮನ್ಯಾಗ ಎಲ್ಲ ಕಡಿದೆಲ್ಲ ಇಟ್ಟಿತ್ತು ಒಯ್ದು ಗೀದ್ ಹೋಗ್ಯಾವ. ನೀವು ಬಿ ನೋಡಿರಲ್ರಿ. ಬಾಳ ಪರೇಶಾನ್ ಅದ ನೋಡ್ರಿ. ಏನ್ ಮಾಡ್ತೀರಿ. ಕ್ಲೀನಿಂಗ್ ಮಾಡೋದ್ ನಡ್ದದಲ್ರಿ. ನೀವು ಬಿ ನೋಡ್ಲಕತ್ತೀರಿ. ಎಲ್ಲ ಕ್ಲೀನಿಂಗ್ ಬಾಳ ಮಾಡ್ಲಕತ್ತೀವಿ. ಹೊಸ ಮಂದಿ ಬಂದಿರೋ ಸದ್ಯವ್ರ ಮಕ್ಕಳು ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಗೆ ಎಲ್ಲ. ಬೆಳಗಾವಿಯಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬಳ್ಳಾರಿ ನಾಲೆ ಮತ್ತೆ ಉಕ್ಕಿ ಹರಿತಾ ಇದೆ. ಸಾವಿರಾರು ಎಕರೆ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮೂರನೇ ಬಾರಿಗೆ ಭತ್ತ ನಾಟಿ ಮಾಡಿದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳಗಾವಿ ತಾಲೂಕಿನ ಅನಗೋಳ, ಶಾಪುರ, ಎಳ್ಳೂರ, ವಡಗಾವಿ ಗ್ರಾಮಗಳಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಸರ್ಕಾರದ ಪರಿಹಾರದ ನಮಗೆ ಬೇಕಿಲ್ಲ. ಇನ್ನು ಬಳ್ಳಾರಿ ನಾಲೆ ಹೂಳು ತೆಗೆಯುವಂತೆ ರೈತರು ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ.